ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೌದು, ಅವರು ವಿಡಿಯೋ ಕಾಲ್ ಮಾಡು ಅಂತ ಅಂದಾಗ ನಾನು ಆರಾಮಾಗಿ ಮಾಡಿದೆ. ಮಾತಾಡ್ತಾ ತುಂಬ ಹತ್ತಿರ ಆದ್ವಿ. ನಿಜವಾಗ್ಲೂ ನನಗನ್ನಿಸ್ತಿತ್ತು, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಲವ್. ನನಗೆ ಯಾಕೆ ಈ ಲವ್ ಮೊದಲೇ ಸಿಗಬಾರ್ದಿತ್ತು ಅಂತ ಅನ್ಕೋತಿದ್ದೆ. ಅದೇ ಡೌಟಲ್ಲಿ ದೇವ್ರ ಹತ್ರ ಕೂಡ ನಾನು ಕೇಳ್ತಾ ಇದ್ದೆ, ಅಲ್ಲ ಇಷ್ಟು ಚೆನ್ನಾಗಿರೋ ಲವ್ನ ಒಂದು ಲವ್ ಬ್ರೇಕಪ್ ಆದಮೇಲೆ ಯಾಕೆ ಕೊಟ್ಟೆ, ಫಸ್ಟೇ ಈ ಲವ್ನ ಕೊಡ್ಬೋದಿತ್ತಲ್ವಾ ಅಂತ ಮನ್ಸಲ್ಲಿ ನಾನೇ ಆನ್ಸರ್ ಮಾಡ್ಕೊತಿದ್ದೆ. ಎಲ್ಲದಕ್ಕೂ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕಲ್ವಾ, ಆವಾಗಲೇ ಬುದ್ಧಿ ಬರೋದು ಅಂತ ಸುಮ್ಮನೆ ಆಗಿಬಿಡ್ತಿದ್ದೆ. ಇನ್ನೊಂದು ದಿನ ಕಾಲಲ್ಲಿ ಅವ್ರು ಕೇಳ್ತಾರೆ, ವಿಡಿಯೋ ಕಾಲ್ ಮಾಡು ನೀನು ನೋಡಬೇಕು, ಆ ಥರ ವಿಡಿಯೋ ಕಾಲ್ ಅಂತ. ನಾನು ನಿಜ ಹೇಳಿದೆ, ನಾನು ಮಾಡಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ದು, ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಬಿಡು ಅಂತ. ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ನನ್ನ ಲವ್ನ ಉಳಿಸ್ಕೊಡೋಕ್ಕೆ ವಿಡಿಯೋ ಕಾಲ್ ಮಾಡೇ ಬಿಟ್ಟೆ. ನನಗಿದ್ರಲ್ಲಿ ಯಾವ ತಪ್ಪು ಅನಿಸಿಲ್ಲ, ಯಾಕಂದರೆ ನಾನು ಟ್ರೂ ಲವ್ ಮಾಡ್ತಾ ಇದ್ದೆ, ನಾನು ಪ್ರೀತಿಯಲ್ಲಿದ್ದೆ ಕೂಡ. ಕೆಲವೊಬ್ಬರು ಇದಕ್ಕೆ ಕಮೆಂಟ್ ಮಾಡ್ಬೋದು, ಸಾಚ ಹಾಗೆ ಹೀಗೆ ನೀನು ಸರಿ ಇಲ್ಲ ಅಂತ. ಯಾರು ಸಾಚ ಅಲ್ಲ ಗುರು. ನನ್ನ ಪ್ರಕಾರ ಎಷ್ಟೊಂದು ಜನ ಈ ಥರ ತಪ್ಪನ್ನ ಮಾಡಿರ್ತಾರೆ, ಬಟ್ ಹೇಳ್ಕೊಳ್ಳೋದು ನಾನು ಸಾಚ, ನಾನು ಮಾಡೇ ಇಲ್ಲ ಅಂತ. ಇಟ್ಸ್ ಓಕೆ, ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ನಂತರ ತುಂಬ ದಿನಗಳಾದಮೇಲೆ ನಂಗೆ ಆ ಕಡೆಯಿಂದ ಬ್ಲಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಯಾಕೆ ಹಿಂಗಾಗ್ತಿದೆ ಅಂತ ಯೋಚನೆ ಕೂಡ ಮಾಡಿದೆ. ನೆಕ್ಸ್ಟ್ ಏನಾಯಿತು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಟಾಟಾ, ಬಾಯ್ ಬಾಯ್. ಹೌದು, ನನಗೆ ಬ್ಲಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೊಂದಷ್ಟು ಅಮೌಂಟ್ ಕೊಡು, ಇಲ್ಲ ಅಂದರೆ ನಿನ್ನ ಲೈಫ್ನ ಹಾಳು ಮಾಡಿಬಿಡ್ತೀನಿ ಅಂತ. ನಾನು ನಾಟಕ ಮಾಡೋದು ನಿಲ್ಲಿಸು, ಯಾಕೆ ಈ ಥರ ಎಲ್ಲ ಆಡ್ತಿದ್ಯಾ ಅಂತ. ಬಟ್ ಅವ್ರು ತುಂಬ ರೂಢಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಕೆಲವು ಮಿಸ್ ಹೊಡಿತಿದ್ಯಲ್ಲ, ಏನಿದು ಅಂತ. ಆಮೇಲೆ ನಾನು ಕೇಳಿದೆ, ಏನು ಬ್ಲಾಕ್ ಮೇಲ್ ಮಾಡೋಕ್ಕೆ ಸಾಧ್ಯ ನೀನು, ಅಂಥದ್ದು ನಿನ್ನ ಹತ್ರ ಏನಿದೆ ಅಂತ ನಾನು ಕೇಳಿದೆ. ಅದಕ್ಕೆ ಅವನು ವಾಟ್ಸಪ್ಪಲ್ಲಿ ಒಂದು ವೀಡಿಯೋ ಕಳಿಸಿದ್ದೀನಿ ನೋಡು ಅಂತ ಒಂದು 5 ಸೆಕೆಂಡ್ ಇರೋ ವೀಡಿಯೋನ ನಾನು ಕಳಿಸಿದ್ರು. ಲಿಟ್ರಲಿ ನನಗೆ ಹೇಗಾಗಿರ್ಬೇಕಂದ್ರೆ ನನ್ನ ಹಾರ್ಟು ಹೊಡೆದೋಯ್ತು ಅವತ್ತೆ. ಎಲ್ಲ ಥರ ಕನ್ವಿನ್ಸ್ ಮಾಡಿದೆ, ಸಮ್ಟೈಮ್ಸ್ ಅಮೌಂಟು ಕೂಡ ಕೊಟ್ಟೆ. ಬಟ್ ಪದೇ ಅಮೌಂಟ್ ಕೇಳ್ತಾನೆ ಇದ್ದ. ನಂಗೆ ಸಹಿಸೋಕ್ಕಾಗದೆ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಡೈರೆಕ್ಟ್ ಹೋಗಿ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟೆ. ಇವನ ನೇಮು, ಇವನು ಎಲ್ಲಿರೋದು, ಇವನ ಫೋಟೋ, ನಂಗೆ ಏನೇನು ಗೊತ್ತು ಎಲ್ಲ ಕೊಟ್ಟೆ. ಆ್ಯಂಡ್ ನಾನು ಕಂಪ್ಲೇಂಟ್ ಮಾಡಿದ್ದೊಂದು ಕಾಪಿ ತಂದು ವಾಟ್ಸಪ್ಪಲ್ಲಿ ಇವನಿಗೆ ನಾನೊಂದು ಫೋಟೋ ಕಳಿಸಿದೆ. ಅದಾದ ನಂತರ ಆ ಕಡೆಯಿಂದ ನಂಗೊಂದು ಮೆಸೇಜ್ ಬಂತು. ಅವ್ನ ಮೆಸೇಜ್ ಬಂದರೆ ನನಗೆ ಭಯ ಆಗ್ತಾಯಿತ್ತು, ಏನು ಕಳಿಸ್ತಾನೋ ಏನು ಅಂತ. ಫೈನಲಿ ಕಳಿಸೇ ಬಿಟ್ಟ. ಏನು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಕಂಪ್ಲೇಂಟ್ ಕಾಪಿನ ಅವನಿಗೆ ಕಳಿಸಿದ ತಕ್ಷಣ ಅವ್ನು ನನಗೆ ರಿಟರ್ನ್ ನನ್ನ ವಿಡಿಯೋ ಕಳಿಸ್ಬಿಟ್ಟ. ಅದು ನೋಡಿ ನನಗೆ ಫುಲ್ಲು ನಡುಕ ಸ್ಟಾರ್ಟ್ ಆಯಿತು. ಒಂದು ಸೆಕೆಂಡ್ ನನ್ನ ಫೋನೇ ಕೆಳಗಡೆ ಬಿದ್ದೋಯ್ತು ಅಂದ್ಕೊಂಬಿಡಿ. ಅಯ್ಯೋ ಏನಪ್ಪ ಮಾಡೋದು, ಈ ಥರ ಆಯಿತು. ನನ್ನ ಲವ್ನ ಉಳಿಸ್ಕೊಳಕ್ಕೆ ನಾನು ಮಾಡಿದ ತಪ್ಪ ಅಥವಾ ಸರಿನಾ ಏನೂ ಗೊತ್ತಿಲ್ಲ. ಆ ಕ್ಷಣಿಕ ನನಗೆ ಯಾರ ಹತ್ರ ಹೇಳ್ಕೊಂಡು ಅಳಕ್ಕೂ ನನಗೆ ಶಕ್ತಿ ಇರಲಿಲ್ಲ. ಥರ ಹಿಂಸೆ ಆಗ್ಬಿಟ್ಟಿತ್ತು. ಇದೊಂಥರ ಬಿಸಿ ತುಪ್ಪನ ಬಾಯಲ್ಲಿ ಇಟ್ಕೊಂಡಂಗೆ ಉಗಿಯೋಕ್ಕೂ ಆಗದೆ, ನುಂಗಕ್ಕಾಗದೆ ನನ್ನ ಪರಿಸ್ಥಿತಿ ಒಂಥರ ಆಗ್ಬಿಟ್ಟಿತ್ತು. ಡೇ ಬೈ ಡೇ ಅವ್ನ ಮೆಸೇಜ್ ಬರ್ತಾ ಇದ್ದಂಗೆ ಕುಗ್ಗಿ ಸಾಯ್ತಾ ಇದ್ದೆ. ನಾನೇನು ಹಂಬಲಿಸ್ತಾ ಇದ್ದೆ, ನನಗೊಂದು ಪ್ರೀತಿ ಬೇಕು ಅಂತ. ನನಗೆ ಆ ಟೈಮಲ್ಲಿ ಸಿಕ್ಕಿದ್ದೆ, ನಮ್ಮ ಮನೆಗೆ ಬಂದಿದ್ದೆ ಬ್ರೀಸರ್. ಇವನಿಂದ ನನಗೆಷ್ಟು ಅಳುನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ, ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿ ಎಲ್ಲ ಥರ. ನನಗಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅವ್ನ ನಂಬರ್ನ ನಾನು ಬ್ಲಾಕ್ ಮಾಡಿಬಿಟ್ಟೆ. ಇನ್ನೊಂದು ನಂಬರಿಂದ ಮೆಸೇಜ್ ಮಾಡಿ ನನ್ನನ್ನು ಬ್ಲಾಕ್ ಮಾಡ್ತೀಯಾ ಅಂದ್ಬಿಟ್ಟು ವಿಡಿಯೋನ ಕೊನೆಗೂ ಪಬ್ಲಿಷ್ ಮಾಡಿಬಿಟ್ಟ. ನೆಕ್ಸ್ಟ್ ಏನಾಯಿತು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಬಾಯ್. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.